ಸ್ಟ್ರಾಬೆರಿ ಸೀಸನಲ್ಲಿ ಒಂದು ಸೂಪರ್ ಈಸಿ ರೆಸಿಪಿ. ಫಸ್ಟ್ ಸ್ಟ್ರಾಬೆರಿಗೆ ಮೈದಾ ಹಾಕಿ ಅದನ್ನ ವಾಶ್ ಮಾಡ್ಕೊಳ್ಳೋಣ. ತದನಂತರ ಸ್ಮಾಲ್ ಪೀಸಸ್ ಆಗಿ ಅದನ್ನ ಕಟ್ ಮಾಡೋಣ. ಈಗ ಸ್ಟ್ರಾಬೆರಿಗೆ ಬದಲಾಗಿ ಮ್ಯಾಂಗೋಸ್ ಬೇಕಾದ್ರೂ ತಾವು ಬಳಸ್ಬೋದು. ಗಟ್ಟಿ ಮೊಸರು ಅರ್ಧ ಕಪ್ ಆಡ್ ಮಾಡ್ತಾ ಇದ್ದೀನಿ. ಸೋಕ್ಡ್ ಚಿಯಾ ಸೀಡ್ಸ್ ಮತ್ತೆ ಸ್ವೀಟ್ನೆಸ್ಗೆ ಜೇನುತುಪ್ಪ ಎಲ್ಲನೂ ಮಿಕ್ಸ್ ಮಾಡಿ ಅಂಡ್ ಎಂಜಾಯ್. ಬ್ರೇಕ್ಫಾಸ್ಟ್ ಬದಲಾಗಿ ತಗೋಬಹುದು. ಎಕ್ಸ್ಟ್ರಾ ಕ್ರಂಚ್ಗೆ ನಟ್ಸ್ ಅಂಡ್ ಸೀಡ್ಸ್ ಆಡ್ ಮಾಡಿ. ಎಸ್, ಚಾಕ್ಲೇಟ್ ಅಂದ್ರೆ ಈಗ್ಲೂ ಬಹಳ ಇಷ್ಟ. ಒಂದು ಶಿಫ್ಟ್ ಆಗಿರೋದೇನಂದ್ರೆ, ಒಂದು 25-30 ವರ್ಷದಿಂದ ಫುಲ್ ಬಾರ್ ಆಫ್ ಚಾಕ್ಲೇಟ್ ಏನ್ ತಗೋತಾ ಇದ್ನು, ಈಗ ಒಂದು ಸ್ಮಾಲ್ ಬಿಟ್ ತಗೋತೀನಿ. ಮತ್ತೆ ಆದಷ್ಟು ಡಾರ್ಕ್ ಚಾಕ್ಲೇಟ್ಸ್ ತಗೋತೀನಿ. ಅಥವಾ ವೆರಿ ಸಿಂಪಲ್ ಆಯ್ತಾ, ಮನೇಲಿ ಒಂದು ಡೇಟ್ ಇದೆ ಅಂದ್ರೆ ಅದಕ್ಕೆ ಒಂದು ರೋಸ್ಟೆಡ್ ಆಲ್ಮಂಡ್ ಇಡ್ತೀನಿ. ಮನೇಲಿರೋ ಚಾಕ್ಲೇಟ್ ನ ಮೆಲ್ಟ್ ಮಾಡ್ತೀನಿ, ಡಿಪ್ ಮಾಡ್ತೀನಿ, ಡನ್, ನಮ್ಮ ಸ್ವೀಟ್ ರೆಡಿ. ಸೊ ಈ ತರ ಸಿಂಪಲ್ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂಡ್ ಮೇಕ್ಸ್ ಮೀ ಫೀಲ್ ಹ್ಯಾಪಿ ಅಂಡ್ ಹೆಲ್ತಿ. ಇಲ್ಲೇ ಕೂತಿದ ಕಡೆನೆ ಏನು ಮಾಡ್ದಂಗೆ, ಒಂದೇ ಒಂದು ಗಳಿಗೆನೂ ಎದ್ದೊಳ್ದಂಗೆ ನೀವು ಊಟ ಮಾಡಿದ ನಂತರ ಪೋಸ್ಟ್ ಮೀಲ್ ಶುಗರ್ ಕಡಿಮೆ ಆಗ್ಬೇಕಾ, ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡ್ತಾ ಇದ್ದೀರಾ, ಟೈಮೇ ಇಲ್ವಾ ಎಕ್ಸರ್ಸೈಸ್ ಮಾಡಕ್ಕೆ, ಸಮಥಿಂಗ್ ಹೊಸ ಟ್ರೈ ಮಾಡೋಣ. ಸೋಲಿಯಸ್ ಮಸಲ್ ಪುಷ್ ಅಪ್, ಸಿಂಪಲ್ ಎಕ್ಸರ್ಸೈಸ್. ಫೀಟ್ ಫ್ಲಾಟ್ ಇಡಿ, ಹೀಲ್ಸ್ ನ ಲಿಫ್ಟ್ ಮಾಡಿ ಕೆಳಗಿಡಿ ಅಷ್ಟೇ. ಇದು ನಿಮ್ಮ ಕಾಫಲ್ಲಿರೋ ಸೋಲಿಯಸ್ ಮಸಲ್ ನ ಆಕ್ಟಿವೇಟ್ ಮಾಡುತ್ತೆ. 50% ಅಷ್ಟು ಪೋಸ್ಟ್ ಪ್ರ್ಯಾಂಡಿಯಲ್ ಮೀಲ್ ಸ್ಪೈಕ್ಸ್ ನ ರಿಡ್ಯೂಸ್ ಮಾಡುತ್ತೆ. ಸೋಲಿಯಸ್ ಮಸಲ್ ನಮ್ಮ ರಕ್ತದಲ್ಲಿರೋ ಬ್ಲಡ್ ಶುಗರ್ ಫ್ಯಾಟ್ ಆಕ್ಸಿಡೇಷನ್ಗೆ ಕಂಪ್ಲೀಟ್ ಸಪೋರ್ಟ್ ಮಾಡುತ್ತೆ. ನಿಮ್ಮ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆದ ಮೇಲೆ 10 ನಿಮಿಷ ಟೈಮ್ ಗ್ಯಾಪ್ ಕೊಟ್ಟು ಅಟ್ಲೀಸ್ಟ್ 100-200 ಕಂಟಿನ್ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡುವಾಗ 20-25 ಸರಿ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಒಂದು ದಿವಸದಲ್ಲಿ 10-20 ನಿಮಿಷ ಮಾಡೋ ಅಷ್ಟು ಬಿಲ್ಡ್ ಮಾಡ್ಕೊಳ್ಳಿ. ಸಿಂಪಲ್ ಸೈಂಟಿಫಿಕ್ ಟಿಪ್ ಟ್ರೈ ಮಾಡಿ. ನಿಮ್ಮ ಡಯಾಬಿಟಿಕ್ ಅಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತು ಎಲ್ಲೆಡೆ ಸೂಪರ್ ಫೇಮಸ್ ಆಗಿರುವಂತ ಬೂದಿ ಸೋರೆಕಾಯಿ ಜ್ಯೂಸ್ ಹೇಗ್ ಮಾಡೋದು ಅನ್ನೋದು ನೋಡೋಣ. ಸಿಂಪಲ್ ಆಗಿ ಸಿಪ್ಪೆ ತೆಗೆದು ಸಣ್ಣ ಪೀಸಸ್ ಮಾಡಿ ಬ್ಲೆಂಡರ್ಗೆ ಅದನ್ನ ಹಾಕಿ 1 ಕಪ್ ಅಷ್ಟು ನೀರ್ ಆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಹೆಲ್ತ್ ಬೆನಿಫಿಟ್ಸ್ ನಮ್ಮೆಲ್ಲರಿಗೂ ಗೊತ್ತಿರೋದು. ಡೈಜೆಷನ್, ವೇಟ್ ಲಾಸ್, ಹಾರ್ಟ್ ಹೆಲ್ತ್ ಎಲ್ಲದಕ್ಕೂ ಇದು ಬೆಸ್ಟ್ ಅಂತ. ಆದ್ರೆ 3 ವರ್ಗದ ಜನ ಕೇರ್ಫುಲ್ ಆಗಿರ್ಬೇಕು. ಒಂದು ವೇಳೆ ಈ ತರಕಾರಿಯಿಂದ ನಿಮಗೆ ಅಲರ್ಜಿ ಆಗತ್ತಾ ಇಲ್ವಾ ಅದನ್ನ ಚೆಕ್ ಮಾಡಿ. ಒಬ್ಬೊಬ್ರಿಗೆ ಕೋಲ್ಡ್ ಇರೋರಿಗೆ ಈ ಜ್ಯೂಸ್ ತಗೊಂಡಾಗ ಅದು ಜಾಸ್ತಿ ಆಗತ್ತೆ, ನಿಮ್ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗತ್ತೆ. 3ನೇದು, ಆಲ್ರೆಡಿ ಕಿಡ್ನಿ ಸಮಸ್ಯೆ ಇತ್ತು ಅಂದ್ರೆ ನಿಮ್ಮ ಡಾಕ್ಟರ್ ಸಲಹೆ ತಗೊಂಡು ತದನಂತರ ಈ ಜ್ಯೂಸ್